ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ವಾಮದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲೂ ವಾಮದೇವ ಮಹರ್ಷಿಗಳ ಬಗ್ಗೆ ಹೇಳಿದ್ದೆ. ಈ ಸಂಚಿಕೆಯಲ್ಲಿ ಮುಂದುವರಿದ ಭಾಗ. ಒಂದು ಸರ್ತಿ ಏನಾಗುತ್ತೆ, ಅಯೋಧ್ಯೆ ರಾಜನಾಗಿರ್ತಕ್ಕಂತಹ ಶಲ ಬೇಟೆ ಆಡಲಿಕ್ಕೆ ಹೋಗ್ತಾನೆ. ಆಗ ಸಾಕಷ್ಟು ಪ್ರಾಣಿಗಳನ್ನು ಬೇಟೆ ಆಡ್ತಾನೆ. ಆದರೆ ಒಂದು ಪ್ರಾಣಿ ಮಾತ್ರ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಶಲ ಏನು ಮಾಡ್ತಾನೆ, ಆ ಮೃಗವನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಆದರೆ ರಥದ ಕುದುರೆಗಳು ತುಂಬ ಸುಸ್ತಾಗ್ಬಿಡುತ್ತೆ. ಅವಕ್ಕೆ ಮುಂದೆ ಒಂದು ಹೆಜ್ಜೆ ಇಡಲಿಕ್ಕೂ ಅದಕ್ಕೆ ಶಕ್ತಿ ಇರಲಿಲ್ಲ. ಆಗ ಸಾರಥಿ ಹೇಳ್ತಾನೆ, ರಾಜ, ನಮ್ಮ ಕುದುರೆಗಳು ಬಹಳ ಆಯಾಸಗೊಂಡಿವೆ, ಮುಂದೆ ಹೋಗಲಿಕ್ಕೆ ಅವಕ್ಕೆ ಶಕ್ತಿನೇ ಇಲ್ಲ. ಕೇವಲ ವಾಮ್ಯಾಶ್ವಗಳೆಂಬ ಕುದುರೆಗಳು ಮಾತ್ರ ಆ ಪ್ರಾಣಿ ಹಿಂದೆ ಶರವೇಗದಲ್ಲಿ ಓಡ್ತಕ್ಕಂಥ ಶಕ್ತಿ ಪಡೆದಿವೆ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ಸಾರಥಿ, ಹಾಗಿದ್ರೆ ಆ ಅದ್ಭುತವಾದ ಕುದುರೆಗಳು ಎಲ್ಲಿ ಸಿಗುತ್ತೆ ಹೇಳು, ನಿಜ. ಇಲ್ದಿದ್ರೆ ನಿನ್ನ ಗ್ಯಾರಂಟಿ ಶಿರಶ್ಛೇದನ ಮಾಡಿಬಿಡ್ತೀನಿ ಅಂತ ಗದರಿಸ್ಬಿಡ್ತಾನೆ. ಆಗ ಸಾರಥಿ ಹೇಳ್ತಾನೆ, ಪ್ರಭು, ವಾಮದೇವನೆಂಬ ಮಹರ್ಷಿ ಇದ್ದಾನೆ, ಅವನ ಆಶ್ರಮದಲ್ಲಿ ವಾಮ್ಯಾಶ್ವಗಳಿವೆ. ಆ ಕುದುರೆಯನ್ನು ನಮ್ಮ ರಥಕ್ಕೆ ಹೂಡಿಸ್ಬಿಟ್ರೆ ಆಗ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಸರಿ, ತಕ್ಷಣವೇ ಶಲ ವಾಮದೇವನ ಆಶ್ರಮದ ಹತ್ರ ತನ್ನ ರಥವನ್ನು ನಡೆಸ್ತು ಅಂತ ಹೇಳಿದಾಗ ಹೊರಡ್ತಾರೆ ಎಲ್ಲ. ಅಲ್ಲಿ ವಾಮದೇವನನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿ, ನಮಗೆ ಕುದುರೆ ಬೇಕು ಅಂತನೋ ಕೆಲಸ ಮುಗಿದ ಕೂಡಲೇ ನಿಮಗೆ ಕೊಟ್ಬಿಡ್ತೀನಿ ಅಂತಲೂ ಕೂಡ ಹೇಳಿ ವಾಮ್ಯಾಶ್ವಗಳನ್ನು ಕರೆದುಕೊಂಡು ಆ ದುಷ್ಟ ಮೃಗವನ್ನು ವಧಿಸಿ ಅವನು ಕೃತಕೃತ್ಯನಾಗ್ತಾನೆ ರಾಜ. ಆದರೆ ಶರವೇಗದಿಂದ ಓಡ್ತಕ್ಕಂಥ ಕುದುರೆಗಳಲ್ಲಿ ಮೋಹ ಆಗ್ಬಿಡ್ತು ಅವನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ, ಶಲ ಆ ಕುದುರೆಗಳನ್ನು ಮಹರ್ಷಿಗೆ ಒಪ್ಪಿಸಲೇ ಇಲ್ಲ, ಸೀದಾ ತನ್ನ ರಾಜಧಾನಿಗೆ ಕರೆದೊಯ್ದುಬಿಡ್ತಾನೆ. ಸ್ವಲ್ಪ ಸಮಯ ಆಗುತ್ತೆ, ಅಶ್ವಗಳು ಮರಳಿ ಬರಲಿಲ್ಲ. ವಾಮದೇವನಿಗೆ ವಾಗ್ದಾನ ಭಂಗ ಮಾಡಿದ ಕಾರಣ ರಾಜನ ಮೇಲೆ ಒಂಥರ ಅಸಹ್ಯ ಉಂಟಾಗ್ಬಿಡುತ್ತೆ ಅವನಿಗೆ. ಅವನೇನು ಮಾಡ್ತಾನೆ, ಆತ್ರೇಯ ಅಂತಕ್ಕಂಥ ತನ್ನ ಶಿಷ್ಯನನ್ನು ಕುದುರೆಗಳನ್ನು ವಾಪಸ್ ಇಸ್ಕೊಂಬರಕ್ಕೆ ಕಳಿಸ್ತಾನೆ ಶಲನ ಹತ್ರ. ಆತ್ರೇಯ ಏನು ಮಾಡ್ತಾನೆ, ಶಲನನ್ನು ನೋಡಿ ತಮ್ಮ ಗುರುಗಳ ಆದೇಶವನ್ನು ತಿಳಿಸ್ತಾನೆ. ಆಮೇಲೆ ಏನಿರುತ್ತೆ ಸೊಕ್ಕು. ಹಾಗಿದ್ದ ರಾಜ ಶಿಷ್ಯನ ಮಾತುಗಳನ್ನು ತುಚ್ಛೀಕರಿಸ್ತಾನೆ. ಏನು ಅವನು ನೋಡೋದೇ ಇಲ್ಲ. ಅವನು ಇಂಥ ಕುದುರೆಗಳು ರಾಜನ ಬಳಿಯಲ್ಲಿರೋದೇ ಇದು ಕ್ಷೇಮ, ಮುನಿಗಳ ಹತ್ರ ಇರೋದು ಏನಕ್ಕಿದು, ಹೋಗ್ ಅಂಥೇಳಿ ಬೈದು ಕಳಿಸ್ಬಿಡ್ತಾನೆ. ಆತ್ರೇಯ ಮತ್ತೆ ವಾಪಸ್ ಬಂದು ಹೆಂಗೆ ರಾಜ ದರ್ಪದಿಂದ ಮಾತಾಡ್ದ ಅನ್ನೋದನ್ನು ಹೇಳಿದಾಗ ವಾಮದೇವ ಮಹರ್ಷಿ ತಾನೇ ಸ್ವತಃ ಅಯೋಧ್ಯೆಗೆ ಬರ್ತಾನೆ. ರಾಜನನ್ನು ಕಂಡು ಕುದುರೆಗಳು ವಾಪಸ್ ಕೊಡು ಅಂತ ಕೇಳ್ತಾನೆ. ರಾಜ ಕುದುರೆಗಳನ್ನು ಬಿಟ್ಟು ಬೇರೆ ಏನಾದರೂ ಕೊಡ್ತೀನಿ ಅಂದಾಗ ಮಹರ್ಷಿ ಹೇಳ್ತಾನೆ, ರಾಜ, ನೀನು ನನ್ನ ಸಂಪತ್ತನ್ನು ಅಪಹರಣ ಮಾಡಿರುವೆ. ಅನ್ಯರಿಂದ ಕದಿಯಲ್ಪಟ್ಟ ತಮ್ಮ ಸಂಪತ್ತನ್ನು ಮರಳಿ ಪಡೆಯೋದು ಬ್ರಾಹ್ಮಣರಿಗೆ ಉತ್ತಮ ಧರ್ಮ. ಒಳ್ಳೆಯ ಮಾತಿನಿಂದ ಕೇಳ್ತಿದ್ದೀನಿ, ನನ್ನ ಕುದುರೆಗಳನ್ನು ನನಗೆ ಕೊಟ್ಟು ಬಿಡು, ಇಲ್ಲದಿದ್ದರೆ ಘೋರ ರೂಪಿಗಳಾಗಿರ್ತಕ್ಕಂಥ ರಾಕ್ಷಸರು ನೀನನ್ನು ಹಿಂಸೆ ಮಾಡಿ ಸಾಯಿಸೋದಂತೂ ಗ್ಯಾರಂಟಿ ಅಂತ ಹೇಳಿಬಿಡ್ತಾನೆ. ಆಗ ಶಲ ಜೋರಾಗಿ ನಗ್ತಾನೆ, ಮಹರ್ಷಿ, ನೀನು ಹೇಳಿದಂತೆ ಘೋರ ರೂಪ ರಾಕ್ಷಸರು ಬರೋದೇ ಆದರೆ ಮೊದಲು ನಿನ್ನನ್ನೇ ವಧಿಸ್ತಾರೆ ಅಂತ ಹೇಳ್ತಾನೆ. ಆಗ ವಾಮದೇವನಿಗೆ ಕೋಪ ಬಂದ್ಬಿಡುತ್ತೆ. ತ್ರಿಕರಣ ಶುದ್ಧಿಯಿಂದ ವೇದೋಕ್ತ ಧರ್ಮವನ್ನು ಆಚರಿಸ್ತಕ್ಕಂಥ ಸಾಧು ಪುರುಷರಿಗೆ ಅಪಕೃತಿ ಮಾಡಿದವನಿಗೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಅನುಭವಿಸಬೇಕು ಕರ್ಮಫಲವನ್ನು ಅಂತಕ್ಕಂಥದ್ದು ಮುನಿಯ ಬಾಯಿಂದ ಹೊರ ಬಂದಿದ್ದೇ ತಡ. ಆ ಕ್ಷಣವೇ ಕ್ರೂರ ರಾಕ್ಷಸರು ತುಂಬ ಜನ ಶೂಲಾಯುಧಧಾರಿಯಾಗಿ ಬಂದು ಶಲನನ್ನು ಕೊಂದು ಹಾಕ್ಬಿಡ್ತಾರೆ. ನಂತರ ಶಲನ ಸೋದರ ದಲ ಅವನು ರಾಜ ಆಗ್ತಾನೆ. ಕುದುರೆಗಳನ್ನು ಕೇಳಿದಾಗ ಅವನು ಮಹರ್ಷಿಗಳಿಗೆ ಕುದುರೆನೇ ಕೊಡಲಿಕ್ಕೆ ನಿರಾಕರಿಸ್ತಾನೆ. ಅಷ್ಟೇ ಅಲ್ಲದೆ ವಿಷಯುಕ್ತವಾದ ಬಾಣವನ್ನು ಸಂಧಿಸಿ ವಾಮದೇವರನ್ನು ವಧಿಸಲಿಕ್ಕೆ ಅಂತ ಮುಂದಾಗ್ತಾನೆ. ಮಹರ್ಷಿ ಹೇಳ್ತಾನೆ, ರಾಜ, ಈ ವಿಷಪೂರಿತವಾದ ಬಾಣ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ. ಈ ಬಾಣ ಅಂತಃಪುರದಲ್ಲಿ ಸುಪ್ಪತ್ತಿಗೆ ಮೇಲೆ ಮಲಗಿರ್ತಕ್ಕಂಥ ನಿನ್ನ 10 ವರ್ಷದ ಬಾಲಕನನ್ನು ವಧಿಸುತ್ತೆ ಅಂತ ಹೇಳ್ತಾನೆ. ತಕ್ಷಣವೇ ಆ ಬಾಣ ಶೇನಜಿತ್ತ ಅಂತಕ್ಕಂಥ ಅವನ ಮಗ ರಾಜ್ಕುಮಾರನನ್ನು ಸಂಹಾರ ಮಾಡಿಬಿಡುತ್ತೆ. ಕೋಪಗೊಂಡ್ಬಿಡ್ತಾರೆ ದಲ. ಅವನು ಮತ್ತೊಂದು ತೀಕ್ಷ್ಣವಾದ ಬಾಣವನ್ನು ಅನುಸಂಧಾನ ಮಾಡಿ ವಾಮದೇವನ ವಧೆಗಾಗಿ
ಪ್ರಯತ್ನಿಸ್ತಾರೆ. ಆದರೆ ವಾಮದೇವ ರಾಜನ ಕೈಯನ್ನು ಕದಲದಂತೆ ನಿಸ್ತೇಜಗೊಳಿಸಿಬಿಡ್ತಾನೆ. ನಿಶ್ಚೇತನಾದ ಅವನ ಕೈಯನ್ನು ನೋಡ್ತಾ ರಾಜ ದುಃಖಿಸ್ಕೊಂಡ್ಬಿಡ್ತಾನೆ. ಸರಿ, ತುಂಬ ಬೇಜಾರಾಗುತ್ತೆ. ಅಂಥ ರಾಜನನ್ನು ನೋಡಿ ಮುನಿಗೆ ಬಹಳ ಕನಿಕರ ಉಂಟಾಗುತ್ತೆ. ರಾಜ, ಶೋಕಿಸಬೇಡ, ನಿನ್ನ ಕೈಯಲ್ಲಿರ್ತಕ್ಕಂಥ ಈ ಬಾಣದಿಂದ ಸಾಧ್ವಿಮಣಿಯಾಗಿರ್ತಕ್ಕಂಥ ನಿನ್ನ ಪತ್ನಿಯನ್ನು ಸ್ಪರ್ಶಿಸು, ನಿನ್ನ ಪಾಪ ಪರಿಹಾರವಾಗುವುದು ಅಂತ ಹೇಳಿದಾಗ ರಾಜ ಮುನಿಯ ಆದೇಶದಂತೆಯೇ ಮಾಡ್ತಾನೆ. ದಲನ ಕೈ ಎಂದಿನಂತೆ ಮರುಚೈತನ್ಯ ಪಡೆಯುತ್ತೆ. ಆಗ ದಲನ ಹೆಂಡತಿ ಮಹರ್ಷಿಯ ಸನ್ನಿಧಾನಕ್ಕೆ ಬಂದು ಭಕ್ತಿ ವಿನಯದಿಂದ ಪಾದಪದ್ಮಗಳಿಗೆ ನಮಿಸಿ, ಮುನೀಂದ್ರ, ವೇದೋತ್ತಮರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ಅಪಕಾರ ಮಾಡಬೇಡ ಅಂತ ನನ್ನ ಪತಿಗೆ ನಾನು ಎಷ್ಟು ಹೇಳಿದೆ, ಆದರೆ ಈ ದಲ ನನ್ನ ಮಾತನ್ನು ಕೇಳಲೇ ಇಲ್ಲ. ಮತ್ತು ನನ್ನ ಪಾಪದ ಫಲವನ್ನು ಕೂಡ ತನ್ನ ಪಾಪದ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಮಹಾತ್ಮ, ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಆದರೂ ಅವನನ್ನು ಸಾಯಿಸಬೇಡಿ, ನನಗೆ ಪತಿ ಭಿಕ್ಷೆ ನೀಡಿ ಅಂತ ಕೇಳ್ಕೊಳ್ತಾಳೆ. ವಾಮದೇವ ಬಹಳ ದಯಾಮಯಿ. ಆ ಪರಮಸಾಧ್ವಿಯನ್ನು ನೋಡಿ, ರಾಜಪುತ್ರಿ, ನಿನ್ನ ಕಾರಣವಾಗಿ ಇಕ್ಷ್ವಾಕು ವಂಶವೇ ಪಾವನವಾಯಿತು, ಯಾವುದಾದ್ರೂ ವರವನ್ನು ಬೇಡು ಅಂತ ಕೇಳಿದಾಗ ಆ ರತಿ ಹೇಳ್ತಾಳೆ, ದೇವ, ನನ್ನ ಪತಿಯನ್ನು ಪಾಪದಿಂದ ಮುಕ್ತನಾಗುವಂತೆ, ನನ್ನ ಪುತ್ರನು ಜೀವಂತನಾಗುವಂತೆ ಅನುಗ್ರಹಿಸು ಅಂದಾಗ ವಾಮದೇವ ಹೇಳ್ತಾನೆ, ಅಮ್ಮ, ನಿನ್ನ ಕೋರಿಕೆ ಈಡೇರಲಿ ಅಂತ ಹೇಳ್ತಿರ್ತಾ ಇದ್ದಾಗೇ ರಾಜಪುತ್ರ ಎದ್ದು ಕೂತ್ಕೋತಾನೆ. ದಲ ವಾಮದೇವನ ಮಹಿಮೆಯನ್ನು ನೋಡಿ ಬಹಳ ಆಶ್ಚರ್ಯ ಆಗುತ್ತೆ. ಮಹರ್ಷಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನನ್ನ ತಪ್ಪನ್ನು ಮನ್ನಿಸಿ ಅಂತ ಕೇಳ್ಕೊಳ್ತಾ ಕುದುರೆಗಳನ್ನು ತಂದು ಒಪ್ಪಿಸ್ತಾನೆ. ನಂತರ ಮುನಿಗಳ ಪಾದಕ್ಕೆರಗಿ, ಮುನೀಂದ್ರ, ಎಂದೆಂದಿಗೂ ನಿಮ್ಮ ಅನುಗ್ರಹ ನಮ್ಮಲ್ಲಿ ಇರಲಿ ಅಂತ ಹೇಳಿ ಬೇಡ್ಕೊಳ್ತಾನೆ. ವಾಮದೇವ ಅವರೆಲ್ಲರನ್ನೂ ಆಶೀರ್ವಾದ ಮಾಡಿ ಆ ಕುದುರೆಗಳ ಸಹಿತ ತನ್ನ ಆಶ್ರಮಕ್ಕೆ ಹೊರಟೋಗ್ತಾನೆ. ಒಂದು ಸರ್ತಿ ಏನಾಗುತ್ತೆ, ವಾಮದೇವ ಭೂ ಸಂಚಾರ ಮಾಡ್ತಿದ್ದಾಗ ಭರದ್ವಾಜ ಮಹರ್ಷಿಯ ಒಂದು ಭೇಟಿ ಆಗುತ್ತೆ. ಭರದ್ವಾಜನೂ ಕೂಡ ತೀರ್ಥಯಾತ್ರೆ ಸಲುವಾಗಿ ಪ್ರಯಾಣ ಬೆಳೆಸಿರ್ತಾನೆ. ಇವರಿಬ್ಬರೂ ಸೇರಿ ಯಮುನಾ ನದಿ ಪ್ರಾಂತ್ಯದಲ್ಲಿ ಸಂಚರಿಸ್ತಾ ಇರ್ತಾರೆ. ಆಗ ಅಲ್ಲಿ ಮಹರ್ಷಿಗಳ ಕಣ್ಣುಗಳಿಗೆ ಬಲರಾಮನ ಜೊತೆ ಕೂಡಿ ಆಟ ಆಡ್ತಿದ್ದ ಶ್ರೀಕೃಷ್ಣ ಕಾಣಿಸ್ತಾನೆ. ಗೋಪಬಾಲಕರು ಕೃಷ್ಣ ಪರಮಾತ್ಮನನ್ನು ಸಾಮಾನ್ಯ ಬಾಲಕ ಅನ್ನೋ ಹಾಗೆ ಹಾಸ್ಯ ವಚನಗಳನ್ನು ಆಡ್ತಿರ್ತಾರೆ. ಮಹರ್ಷಿಗಳನ್ನು ವೀಕ್ಷಿಸಿರ್ತಕ್ಕಂಥ ಕೃಷ್ಣ ಗೆಳೆಯರ ಹಾವಳಿಯನ್ನು ನಿಲ್ಲಿಸಿ ಅಂತ ಹೇಳಿ ಮುನಿಗಳನ್ನು ಸಮೀಪಿಸಿ ನಮಸ್ಕರಿಸ್ತಾನೆ. ವಾಮದೇವನಿಗೆ ಶ್ರೀಕೃಷ್ಣ ಪರಬ್ರಹ್ಮ ಸ್ವರೂಪನು ಅಂತಕ್ಕಂಥದ್ದು ಅರಿಗಾಗ್ಬಿಡುತ್ತವ್ರಿಗೆ. ಭರದ್ವಾಜ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ದರ್ಶನದಿಂದ ಅರೆಮುಚ್ಚಿದ ಕಣ್ಣುಗಳಿಂದ ಸಮಾಧಿ ಸ್ಥಿತಿಯಲ್ಲಿರ್ತಾನೆ. ಕೃಷ್ಣ ದರ್ಶನದಿಂದ ಪರಮಾನಂದ ಆಗ್ಬಿಡುತ್ತೆ. ವಾಮದೇವ ಸ್ವಲ್ಪ ಸಮಯವನ್ನು ಚೇತರಿಸ್ಕೊಂಡು ಕೃಷ್ಣನಿಂದ ಬೀಳ್ಕೊಂಡು ಯಮುನಾ ನದಿಯಲ್ಲಿ ಮಿಂದು ಮುಂದೆ ಹೋಗ್ತಾನೆ. ಕೃಷ್ಣನ ಜೊತೆ ಭೇಟಿ ಮಾಡಿ ಹೋಗ್ತಾನೆ. ಈ ಹಿಂದೆ ವಸುಮನು ಅಂತಕ್ಕಂಥ ಕೋಸಲ ದೇಶದ ರಾಜ ಭಕ್ತಿ ಪ್ರಪತ್ತಿಗಳಿಂದ ವಾಮದೇವ ಮಹರ್ಷಿಯನ್ನು ನೋಡಿ ಅವನ್ನ ಸೇವೆ ಮಾಡಿ ರಾಜಧರ್ಮಗಳನ್ನು ಕುರಿತು ಉಪದೇಶ ಮಾಡಲಿಕ್ಕೆ ಕೇಳ್ಕೋತಾನೆ. ದಯಾಮಯನು ಸರ್ವಧರ್ಮಗಳನ್ನು ಅರಿತವನು ಆಗಿರ್ತಕ್ಕಂತಹ ವಾಮದೇವ ಈ ರೀತಿಯಾಗಿ ಹೇಳ್ತಾನೆ, ಹೇ ರಾಜ, ಧರ್ಮಕ್ಕಿಂತ ಮಿಗಿಲಾದ ವಸ್ತು ಮತ್ತೊಂದಿಲ್ಲ. ಕೇವಲ ಧರ್ಮ ಪ್ರವರ್ತನೆಯುಳ್ಳ ರಾಜ ಮಹಾರಾಜರೇ ಸುದೀರ್ಘ ಕಾಲ ರಾಜ್ಯವನ್ನು ಆಳುತ್ತಾ ಬಂದಿದ್ದಾರೆ. ಧನವೃದ್ಧಿಗಳಿಂತಲೂ ಧರ್ಮವೃದ್ಧಿ ಅನ್ನೋದು ಅಧಿಕ ಅಂತಕ್ಕಂಥದ್ದು ಅರಿತು ಯಾವ ರಾಜ ಧರ್ಮವನ್ನು ಅಭಿವೃದ್ಧಿ ಮಾಡ್ತಾನೋ ಅವನೇ ಚಿರಕಾಲವೂ ಯಶೋವಂತನಾಗ್ತಾನೆ. ಧರ್ಮವನ್ನು ಬಿಟ್ಟವನನ್ನು ಧನವೂ ಬಿಟ್ಟು ಹೋಗುತ್ತೆ. ಧರ್ಮ ಹಾಗೂ ಅರ್ಥಗಳಿಂದ ವಿಹೀನನಾದವನು ನಾಶ ಹೊಂದುತ್ತಾನೆ. ಧರ್ಮ ರಕ್ಷಣೆಯಿಂದ ಸಕಲ ಸಿದ್ಧಿಗಳು ಲಭ್ಯವಾಗುತ್ತವೆ. ಶಾಶ್ವತವಾದ ಕೀರ್ತಿಯೂ ಲಭಿಸುತ್ತೆ ಅಂತ ತಿಳಿದುಕೋ. ಧನಾರ್ಜನೆ ಮಾಡೋದೊಂದೇ ಧ್ಯೇಯ ಅಂತ ಅಂದ್ಕೊಂಡು ತಿಳಿದುಕೊಂಡು ಧರ್ಮವನ್ನು ಯಾರು ಅಗೌರವ ಮಾಡ್ತಾರೋ ಅವರಿಗೆ ಧನವೂ ಇಲ್ಲ, ಕೀರ್ತಿಯೂ ಇಲ್ಲ, ದುರ್ಗತಿ ಮಾತ್ರ ಸಂಭವಿಸುತ್ತೆ. ಧರ್ಮ ನಿಯಮದಿಂದ ರಾಜ್ಯ ಪಾಲನೆ ಮಾಡಿದವನು ಕೂಡ ಕಟ್ಟುಪಾಡುಗಳಿಲ್ಲದೆ ತನಗಿಷ್ಟವಾದಂತೆ ವರ್ತಿಸುವವನು, ತನ್ನನ್ನು ತಾನು ಸ್ತೋತ್ರ ಮಾಡಿಕೊಳ್ಳುವವನು ಸಮಸ್ತ ಸಂಪತ್ತುಗಳ ಸಮೇತ ನಾಶವಾಗಿಬಿಡ್ತಾನೆ. ಧರ್ಮ ಮಾರ್ಗದಲ್ಲಿ ನಡೀತಾ ಕೇವಲ ಧರ್ಮದಿಂದಲೇ ಧನ ಸಂಪಾದನೆ ಮಾಡ್ತಾ ಧರ್ಮ ಬುದ್ಧಿಯಿಂದ ಒಳಿತುಗಳ ತಾರತಮ್ಯವನ್ನು ಅರಿತು ವರ್ತಿಸ್ತಕ್ಕಂಥ ರಾಜರನ್ನು ಸಕಲ ಸಂಪತ್ತುಗಳು ವರಿಸುತ್ತವೆ. ಅದು ನೆನ್ಪಿಟ್ಕೊಂಡು ಪ್ರತಿಯೊಬ್ಬರು ಕೂಡ ಇದನ್ನು ರಾಜಂಗವನೇನು ವಾಮದೇವ ಮಹರ್ಷಿಗಳು ಹೇಳ್ತಾ ಇದ್ದಾರೋ ಅದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನೀವು ನ್ಯಾಯವಾಗಿ ಕೆಲಸ ಮಾಡ್ತಾ ಇದ್ದರೆ, ಧರ್ಮ ಕರ್ಮಗಳಿಗೆ ಅನುಗುಣವಾಗಿ ನೀವು ಕೆಲಸ ಮಾಡ್ತಾ ಇದ್ದರೆ ಖಂಡಿತವಾಗ್ಲಿಯೂ ಸಂಪತ್ತು ನಿಮ್ಮನ್ನು ಆರಿಸ್ಕೊಂಡು ಬರುತ್ತೆ, ಹುಡುಕೊಂಬರುತ್ತೆ. ನೀವು ಅನ್ಯಾಯವಾಗಿ ದುಡ್ಡು ಮಾಡ್ತಾ ಇದ್ದರೆ
ಜನಗಳಿಗೆ ಮೋಸ ಮಾಡಿ ದುಡ್ಡು ಮಾಡ್ತಾಯಿದ್ರೆ, ಜನಗಳ ತಲೆ ಒಡೆದು ದುಡ್ಡು ಮಾಡ್ತಾಯಿದ್ರೆ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೂಡ ಸಮೂಲಂ ಹಿ ವಿನಶ್ಯತಿ, ಅದು ನಾಶ ಆಗೋಗ್ಬಿಡುತ್ತೆ, ಅದು ಇರೋದಿಲ್ಲ, ನಿಮಗೆ ದಕ್ಕಲ್ಲ. ಎಂಥ ಸೂತ್ರವನ್ನು ರಾಜನಿಗೆ ವಾಮದೇವ ಮಹರ್ಷಿ ಹೇಳಿದ್ದಾರೆ ನೋಡಿ. ರಾಜ ಧರ್ಮ ಮಾರ್ಗವನ್ನೇ ಅವಲಂಬಿಸಬೇಕು, ದಂಡನೀತಿಯನ್ನೇ ಪಾಲಿಸಬೇಕು, ಸ್ನೇಹಶೀಲಿಯಾಗಿರಬೇಕು, ಧರ್ಮ ಪ್ರಬೋಧನೆ ಮಾಡ್ತಕ್ಕಂಥ ಗುರುಗಳನ್ನು ಆಧರಿಸಿ ಗೌರವಿಸಬೇಕು, ಅವರಿಂದ ಧರ್ಮ ಸಂಶಯಗಳನ್ನು ನಿವಾರಿಸ್ಕೊಳ್ಬೇಕು, ಶಾಸ್ತ್ರ ಧರ್ಮವನ್ನು ಅರಿತು ಶಾಸ್ತ್ರ ವಿಧಿಗಳನ್ನು ಅನುಸರಿಸ್ತಾ ಕಾಮ ಕ್ರೋಧ ದ್ವೇಷಗಳಿಂದ ಧರ್ಮವನ್ನು ತ್ಯಜಿಸದೆ ಸತ್ಯ ದಮ ಶೀಲ ಮುಂತಾದ ಸುಗುಣಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಇಂದ್ರಿಯಗಳನ್ನು ಜಯಿಸಬೇಕು, ಹಾಗೂ ಪರಾಕ್ರಮಶಾಲಿಯಾಗಿ ಆಗಬೇಕು, ಹೊಟ್ಟೆ ಕಿಚ್ಚಿ ಬಿಡಬೇಕು, ಪ್ರಜಾ ಸಂಕ್ಷೇಮ ಕಾರ್ಯಗಳಲ್ಲಿ ಹಣವನ್ನು ನಿಯೋಗ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಉಂಟಾದಾಗ ಜೀಪುಣನಾಗದೆ ಜನರ ಹಿತಕ್ಕಾಗಿ ಸ್ಪಂದಿಸಬೇಕು, ಯೋಗ್ಯರಾದವರನ್ನು ತಕ್ಕ ರೀತಿಯಲ್ಲಿ ಸತ್ಕರಿಸಬೇಕು, ಮೂರ್ಖರು, ಇಂದ್ರಿಯ ಲೋಲುಪತೆಯುಳ್ಳವರು, ಲೋಭಿಗಳು, ಹಿಂಸಾ ಪ್ರವೃತ್ತಿಯಲ್ಲಿ ಇಚ್ಛೆಯುಳ್ಳವರು, ವ್ಯರ್ಥವಾದ ಮಾತುಗಳನ್ನು ಆಡ್ತಕ್ಕಂಥವರು, ಜೂಜಾಟಗಳಲ್ಲಿ ಮೋಹವುಳ್ಳವರು, ಕಾಮುಕರು, ಅಮಲೇರಿದವರು, ಇಂತಹ ಪ್ರವರ್ತನೆಯುಳ್ಳ ಪ್ರಜೆಗಳನ್ನು ರಾಜ ಹತ್ತಿರಕ್ಕೆ ಸೇರಿಸಬಾರ್ದು ಅಂತ ಹೇಳ್ತಾನೆ. ಮತ್ತು ರಾಜನ 5 ಲಕ್ಷಣಗಳು ಯಾವ್ಯಾವುದಪ್ಪ ಅಂತಂದರೆ ಧರ್ಮ ಪ್ರವರ್ತನೆ, ದುರ್ಗ ಸಂರಕ್ಷಣೆ, ಯುದ್ಧ ಸನ್ನದ್ಧತೆ, ರಾಜಕಾರ್ಯಗಳ ವಿಷಯವಾಗಿ ವಿವೇಕ ತಳೆದು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಪ್ರಜೆಗಳು ಸುಖದಿಂದ ಇರ್ತಕ್ಕಂಥದ್ದು, ಅವ್ರು ಇರೋ ಹಾಗೆ ನಡ್ಕೊಳ್ಬೇಕು, ಇಷ್ಟು ರಾಜನಲ್ಲಿ ಇರಬೇಕು. ಅಂಥ ರಾಜ ಬಹಳ ಕಾಲ ಕೀರ್ತಿವಂತನಾಗಿ ರಾಜ್ಯವನ್ನು ಆಳ್ತಾನೆ. ರಾಜನಾದವನು ಯುದ್ಧ ಮಾಡದೇನೆ ಜಯ ಗಳಿಸೋದು ಉತ್ತಮ. ಯುದ್ಧ ಮಾಡಿ ಗೆದ್ದ ವಿಜಯಕ್ಕಿಂತ ಸಾಮರಸ್ಯದಿಂದ ಸಾಧಿಸ್ತಕ್ಕಂಥ ವಿಜಯವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಸ್ತು ಸಂಪತ್ತಿಗಿಂತ ಅಂದರೆ ವಸ್ತು ಸಂಪತ್ತಿನಿಂದ ಉಂಟಾಗಿರ್ತಕ್ಕಂಥ ಸಮೃದ್ಧಿಯಾಗಿರ್ತಕ್ಕಂಥ ರಾಜ್ಯ, ಹಿತವನ್ನು ಬಯಸ್ತಕ್ಕಂಥ ಮಂತ್ರಿ ಸಾಮಂತರು, ಸಂತೃಪ್ತಿಯಿಂದ ಬಾಳ್ತಕ್ಕಂಥ ಪ್ರಜಾ ಜನರು ಯಾವ ದೇಶದಲ್ಲಿರ್ತಾರೋ ಅಂತಹ ದೇಶವನ್ನು ಆಳ್ತಕ್ಕಂಥ ರಾಜನೇ ದೃಢವಾದ ಮೂಲಬಲದಿಂದ ಕೂಡಿರ್ತಾನೆ. ದುರ್ಬಲನಾದ ರಾಜ ಶತ್ರು ರಾಜರು ದಂಡೆತ್ತಿ ಬರಬೇಕಾದ್ರೆ ಅವನ ಶತ್ರುಗಳ ಸಹಾಯದಿಂದಲೇ ಜಯಿಸಬೇಕಾಗುತ್ತೆ. ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ವಿರೋಧಿಗಳಾಗಿರ್ತಕ್ಕಂಥ ದುಷ್ಟರನ್ನು, ಮೋಸಗಾರರಾದ ಮಂತ್ರಿಗಳನ್ನು, ದೋಷಯುಕ್ತರಾದ ಬ್ರಾಹ್ಮಣರನ್ನು ರಾಜ ಉಪಾಯದಿಂದಲೇ ಶಿಕ್ಷಿಸಬೇಕು. ಯಾವ ದೇಶದಲ್ಲಿ ಪ್ರಜೆಗಳು ಭೂತ ದಯ ಕರುಣೆಯುಳ್ಳವರಾಗಿ ಧನಧಾನ್ಯ ಸಂಪತ್ತಿನಿಂದ ಸುಖ ಸವಲತ್ತುಗಳನ್ನು ಪಡೆಯೋರೋ ಅಂತಹ ದೇಶವನ್ನು ಆಳ್ತಕ್ಕಂಥ ರಾಜನ ಭಾಗ್ಯವೇ ಭಾಗ್ಯ. ಅಂತಹ ರಾಜನೇ ದೇಶದ ನಿಜವಾದ ಆಸ್ತಿ. ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸ್ತಿದ್ರೂ ಕೂಡ ಸುಖೋಪಭೋಗಗಳಲ್ಲಿ ಲೋಲುಪ್ತನಾಗದೆ ದೇಶದ ಪ್ರಗತಿಯನ್ನೇ ಆಕಾಂಕ್ಷಿಸುತ್ತಾ ಸೋಮಾರಿಯಾಗದೆ ರಾಜಕಾರ್ಯಗಳಲ್ಲಿ ಉತ್ಸಾಹವನ್ನು ವೃದ್ಧಿಪಡಿಸಬೇಕು, ಹಾಗೂ ಆತ್ಮರಕ್ಷಣೆಯಲ್ಲಿ ಗಮನವಿಡಬೇಕು. ತಂದೆಯಂತೆಯೇ ಜನರನ್ನು ಜತನದಿಂದ ರಕ್ಷಿಸ್ತಕ್ಕಂಥ ರಾಜ ಅವನ ದೇಶನೇ ಸುಯೋಗವುಳ್ತಕ್ಕಂಥದ್ದು. ಅಂತಹ ದೇಶ ಉತ್ತರೋತ್ತರ ಏಳಿಗೆಯನ್ನು ಹೊಂದೋದು. ಹಾಗಿಲ್ಲದೆ ಪ್ರಜಾಕ್ಷೇಮವನ್ನು ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಅಂತಹ ರಾಜ ತನ್ನ ಕೊಡಲಿಯಿಂದ ತಾನೇ ಉದ್ಯಾನವನ್ನು ಕತ್ತರಿಸಿ ಹಾಕುವ ಹಾಗೆ ತನ್ನ ವಿನಾಶಕ್ಕೆ ತಾನೇ ಕಾರಣನಾಗ್ತಾನೆ. ಪ್ರಾಜ್ಞನಾದ ರಾಜ ತನ್ನ ಪ್ರಿಯಜನರು ದ್ವೇಷಿಸುವಂತಹ ಕಾರ್ಯಗಳನ್ನು ಯಾವತ್ತೂ ಕೂಡ ಮಾಡಬಾರದು. ಸ್ವಧರ್ಮ ಮತ್ತು ಸ್ವಕಾರ್ಯವೇ ಅವನಿಗೆ ಮುಖ್ಯವಾಗಿರುತ್ತೆ. ಪ್ರಜಾನಿಂದನೆಗಳಿಗೆ ಒಳಗಾಗದ ಉತ್ತಮ ರಾಜ ಈ ಲೋಕದಲ್ಲಿ ಎಲ್ಲ ಭೋಗ ಭಾಗ್ಯಗಳನ್ನು, ಪರಲೋಕದಲ್ಲಿ ದಿವ್ಯತ್ವವನ್ನು ಗಳಿಸೋದು ಖಂಡಿತವಾಗಲೂ. ಈ ರೀತಿಯಾಗಿ ವಾಮದೇವ ಲಕ್ಷಣಗಳನ್ನೆಲ್ಲ ಬೋಧಿಸಿದಾಗ ವಸುಮನನು ಭಾಳ ಸಂತೋಷದಿಂದ ಮಹರ್ಷಿಯ ಆದೇಶವನ್ನು ಅನುಸರಿಸಿ ಬಾಳ್ತಾನೆ. ಈ ದಿವ್ಯ ಬೋಧನೆಯು ವಾಮದೇವ ಗೀತೆ ಅನ್ನೋ ಹೆಸರಿನಲ್ಲಿ ಬಹಳ ವಿಖ್ಯಾತಿಯನ್ನು ಪಡೆದಿದೆ. ಮುಂದೆ ಅಯೋಧ್ಯೆಯ ರಾಜನಾಗಿರ್ತಕ್ಕಂಥ ದಶರಥನ ಪುತ್ರರಾಗಿರ್ತಕ್ಕಂಥ ರಾಮಲಕ್ಷ್ಮಣರು ಸೀತಾಮಾತೆಯ ಜೊತೆ ಅರಣ್ಯವಾಸ ಮಾಡಲಿಕ್ಕೆ ಹೋದಾಗ ಜನಗಳೆಲ್ಲ ದುಃಖದಲ್ಲಿ ಮುಳುಗಿರ್ತಾರೆ, ದಿಕ್ಕುಗಾಣದೆ ಕಂಗೆಟ್ಟಿರ್ತಾರೆ, ಪರಸ್ಪರ ಮಾತಾಡ್ಕೋತಿರ್ತಾರೆ. ಎಲ್ಲರೂ ಬನ್ನಿ, ಭೋಗಮೋಕ್ಷಗಳನ್ನು ಪ್ರಸಾದಿಸ್ತಕ್ಕಂಥ ಪುಣ್ಯಮೂರ್ತಿಯಾಗಿರ್ತಕ್ಕಂಥ ಈ ನಮ್ಮ ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ. ತಾಯಿ ತಂದೆಯರಂತೆ ಸಲಹುತ್ತಿದ್ದ ಈ ಶ್ರೀರಾಮ ಇಲ್ಲದ ಈ ಭೂಮಿಯಲ್ಲಿ ನಾವು ಅನಾಥರಂತೆ ಬಾಳಲು ಸಾಧ್ಯ ಇಲ್ಲ. ಬೇಗ ಬೇಗ ಹೆಜ್ಜೆ ಹಾಕಿ ನಾವು ಜೊತೆ ಹೊಟ್ಟೋಗೋಣ, ರಾಮನ ಜೊತೆ ನಾವು ಕಾಡು ಹೊಟ್ಟೋಗೋಣ ಅಂಥೇಳಿ ಎಲ್ಲರೂ ರೆಡಿ ಆಗ್ತಾರೆ. ಆ ಸಮಯಕ್ಕೆ ಸರಿಯಾಗಿ ವಾಮದೇವ ಮಹರ್ಷಿಗಳಿಗೆ ಬರ್ತಾರೆ. ಬಂದು ಹೇಳ್ತಾರೆ,
ಪೌರಜನರೇ, ನೀವೆಲ್ಲರೂ ಈ ರೀತಿಯಾಗಿ ಶೋಕ ಪಡುವುದು ಸಲ್ಲದು. ಶ್ರೀರಾಮನು ಆದಿನಾರಾಯಣ, ಸೀತೆಯಾದರೂ ಶ್ರೀ ಮಹಾಲಕ್ಷ್ಮಿಯವಳು, ಲಕ್ಷ್ಮಣ ಶೇಷನ ಅವತಾರ, ಅವನು ಅನಂತ ಕಲ್ಯಾಣ ಗುಣಗಳಿಂದ ಒಪ್ಪತಕ್ಕಂತಹ ರಾಮ, ಪ್ರಕೃತಿಗೆ ಅನುಗುಣವಾಗಿ ಕಾರ್ಯಕಾರಣ ಸಂಬಂಧವಾಗಿ ಅವತರಿಸಿ ಬಂದಿರತಕ್ಕಂಥ ಪರಮಾತ್ಮನೇ ಇವನೇ ಬ್ರಹ್ಮದೇವನಾಗಿ ರಜೋರೂಪ ತಳೆದ ಸೃಷ್ಟಿಯನ್ನು ಮಾಡ್ತಾನೆ. ಸತ್ವಗುಣದಲ್ಲಿ ಶ್ರೀ ಮಹಾವಿಷ್ಣುವಾಗಿ ಸೃಷ್ಟಿಯ ರಕ್ಷಣೆಯನ್ನು ಮಾಡ್ತಾನೆ. ತಮೋಗುಣವನ್ನು ಸ್ವೀಕರಿಸಿ ಈಶ್ವರನಾಗಿ ಜಗತ್ತನ್ನು ಅಂತ್ಯಗೊಳಿಸ್ತಾನೆ. ಪ್ರಾರಂಭದಲ್ಲಿ ಇವನು ಮತ್ಸ್ಯಾವತಾರ ತಳೆದು ಕಲ್ಪಾಂತಕಾಲದಲ್ಲಿ ಒಂದು ನಾವೆಯಲ್ಲಿ ಕುಂಡಿಸಿ ವಯೋಸ್ತಮನವನ್ನು ಕಾಪಾಡ್ತಾನೆ. ಕೂರ್ಮಾವತಾರ ತಳೆದು ಮಂದರ ಪರ್ವತವನ್ನೇ ತನ್ನ ಬೆನ್ನ ಮೇಲೆ ಧರಿಸಿ ಕ್ಷೀರಸಾಗರ ಅವತಾರ ಮಾಡಲಿಕ್ಕೆ ಸಹಕರಿಸ್ತಾನೆ. ವರಾಹಾವತಾರದಲ್ಲಿ ತಳೆದು ಭೂಮಿಯನ್ನು ಮುಳುಗದಂತೆ ಮೇಲೆ ಎತ್ತು ಉದ್ಧರಿಸಿದ್ದಾನೆ. ನೃಸಿಂಹ ಅವತಾರದಲ್ಲಿ ಮದಹಾಂಧನಾದ ಹಿರಣ್ಯಕಶಿಪು ರಾಕ್ಷಸನನ್ನು ತನ್ನ ನಖಗಳಿಂದ ಸೀಳಿ ಚೆಂಡಾಡಿ ಪ್ರಹ್ಲಾದನನ್ನು ರಕ್ಷಿಸಿದ್ದಾನೆ. ವಾಮನಾವತಾರವನ್ನು ತಳೆದು ಬಲಿಚಕ್ರವರ್ತಿಯನ್ನು ತುಳಿದು ಇಂದ್ರನಿಗೆ ಸ್ವರ್ಗಾಧಿಪತ್ಯವನ್ನು ನೀಡ್ತಾನೆ. ಮಾತ್ರ ಅಲ್ಲದೆ ಪರಶುರಾಮನಾಗಿ ಅವತರಿಸಿ ದುಷ್ಟರಾದ ಕ್ಷತ್ರಿಯ ಸಮೂಹವನ್ನು ವಿನಾಶಗೊಳಿಸ್ತಾನೆ. ಈಗ ಆ ಪರಬ್ರಹ್ಮನೇ ಕೋಟಿ ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥ ರಾವಣಾದಿ ರಾಕ್ಷಸರನ್ನು ವಧಿಸುವ ಸಲುವಾಗಿಯೇ ರಾಮನಾಗಿ ಅವತರಿಸಿ ಬಂದಿದ್ದಾನೆ. ತಾನು ಅವತರಿಸಿ ಬಂದಿರತಕ್ಕಂತಹ ಕಾರ್ಯನಿಮಿತ್ತವಾಗಿ ಅರಣ್ಯವಾಸಕ್ಕೆ ಹೊರಟಿದ್ದಾನೆ ಅಷ್ಟೇ. ಸೀತೆ ಯೋಗಮಾಯೆ, ಸೃಷ್ಟಿ ಸ್ಥಿತಿ ಲಯ ಸ್ವರೂಪಿಣಿಯಾದ ಇವಳು ಈ ಭಗವಂತನನ್ನು ಅನುಸರಿಸ್ತಾ ಇದ್ದಾಳೆ. ಅನ್ಯತಾ ಭಾವಿಸಬೇಡಿ. ಇದರಲ್ಲಿ ದಶರಥ ಹಾಗೂ ಕೈಕೇಯಿಯು ಎಳ್ಳಷ್ಟೂ ಕಾರಣರಲ್ಲ. ಇಂದು ದೇವಕಾರ್ಯ ನಿಮಿತ್ತ ದೇವರ್ಷಿ ನಾರದ ಬಂದು ವಿಷಯವನ್ನು ಹೇಳಿದಾಗ ಶ್ರೀರಾಮ ತಕ್ಷಣವೇ ಕಾಡಿಗೆ ಹೋಗೋದಾಗಿ ತಿಳಿಸ್ತಾ, ಈ ಸತ್ಯಸಂಗತಿಯನ್ನು ಅರಿತು ನೀವೆಲ್ಲರೂ ಮೂಢರಾಗದೆ ಭೂಭಾರವನ್ನು ಅಡಗಿಸಲು ಮುಂದೆ ಹೆಜ್ಜೆ ಇಟ್ಟವರಿಗೆ ಅಭಿನಂದನೆ ಮಾಡಿ ಬೀಳ್ಕೊಡಿ. ಅದೇ ಉಚಿತವಾದ್ದು. ಇಂದಿನಿಂದ ನೀವೆಲ್ಲರೂ ಕೂಡ ತಾಪತ್ರಯಗಳಿಂದ ಮುಕ್ತಿ ಪಡೆಯಕ್ಕೆ ಸದಾ ರಾಮನಾಮವನ್ನು ಜಪಿಸಿರಿ. ನಿಮಗೆ ಜರಾಮರಣಗಳ ಭಯ ಇರೋದಿಲ್ಲ. ಶಾಶ್ವತ ಕೈವಲ್ಯ ಸಿದ್ಧಿಯಾಗುತ್ತೆ. ಈ ನನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳಿದಾಗ ವಾಮದೇವ ಮಹರ್ಷಿಯ ಅಮೃತಮಯವಾದ ಮಾತುಗಳಿಂದ ಜನರೆಲ್ಲ ಸಂತೋಷ ಪಡ್ತಾರೆ. ವಾಮದೇವ ಮಹರ್ಷಿಯನ್ನು ಸ್ತೋತ್ರ ಪಠಣಗಳಿಂದ ಕೊಂಡಾಡ್ತಾರೆ. ವಾಮದೇವನಿಗೂ ಸಂತೋಷವಾಗುತ್ತೆ. ಬಹಳ ಕಾಲದಿಂದ ಲೋಕಕ್ಕೆ ಉಪಟಳವನ್ನು ಕೊಡ್ತಿರ್ತಕ್ಕಂತಹ ರಾವಣಾದಿ ರಾಕ್ಷಸರ ಒಂದು ಅಂತ್ಯಗಳು ಕೂಡ ಆಯಿತು ಅಂತ ಸಮಾಧಾನ ಹೊಂದಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಶ್ರಮಕ್ಕೆ ಹೊರಟು ಬಿಡುತ್ತಾರೆ. ಹಿಂದೆ ಸುಬಾಹು ಅಂತಕ್ಕಂಥ ಒಬ್ಬ ರಾಜ ಇದ್ದ. ಧರ್ಮದಿಂದಲೇ ರಾಜ್ಯ ಆಳ್ತಿದ್ದ. ಒಂದು ಸತಿ ಜೈಮಿನಿ ಮಹರ್ಷಿ ಬರ್ತಾರೆ. ಮುನಿ ಏನು ಅಂದರೆ ಅವನ ಎಲ್ಲ ಧರ್ಮಗಳನ್ನು ರಾಜನಿಗೆ ಉಪದೇಶ ಮಾಡ್ತಾನೆ ಜೈಮಿನಿ. ಆದರೆ ರಾಜನ ಮನಸ್ಸನ್ನು ಮಾತ್ರ ಧ್ಯಾನಯೋಗವೇ ಶ್ರೇಷ್ಠ ಅನ್ನೋದು, ಧ್ಯಾನದಿಂದ ಮಾತ್ರ ವೈಕುಂಠ ಪ್ರಾಪ್ತಿ ಲಭ್ಯ ಅಂತಕ್ಕಂಥ ವಿಶ್ವಾಸವಿರುತ್ತೆ. ಮಹರ್ಷಿಗೆ ಅವನ ಅಂತರಂಗ ಅರ್ಥವಾಗುತ್ತೆ. ರಾಜೇಂದ್ರ, ದಾನಯಜ್ಞ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ದಾನ ಮಾಡದಿದ್ದರೆ ಹಸುವು ತೃಷೆಗಳ ಬಾಧೆ ಜಾಸ್ತಿ ಆಗುತ್ತೆ. ಆಗ ವಿವೇಕವೂ ಶೂನ್ಯವಾಗುತ್ತೆ. ದಾನ ಕರ್ಮದಿಂದ ಜ್ಞಾನಯೋಗ ಹಾಗೂ ಧ್ಯಾನಯೋಗವೂ ಸಹ ಅಭಿವೃದ್ಧಿ ಹೊಂದುತ್ತೆ. ಈ ಕಾರಣದಿಂದಲೇ ಪೂರ್ವಕಾಲದಲ್ಲಿ ವಿವೇಕವಂತರಾಗಿರ್ತಕ್ಕಂತಹ ರಾಜ ಮಹಾರಾಜರು ಯಜ್ಞಗಳನ್ನು ದಾನ ಧರ್ಮಗಳನ್ನು ಹೇರಳವಾಗಿ ಮಾಡಿ ಕಡೆಯಲ್ಲಿ ವಿಷ್ಣು ಸಾಹಿತ್ಯವನ್ನು ಪಡೆದಿದ್ದಾರೆ. ಮುನಿವೃತ್ತಿಯಿಂದ ಜೀವಿಸತಕ್ಕಂಥವನು ಸಹ ತಾನು ಸಂಪಾದಿಸಿದ ಭಿಕ್ಷಾನ್ನದಲ್ಲಿ ಒಂದು ಭಾಗ ಬ್ರಾಹ್ಮಣರಿಗೂ ಒಂದು ಭಾಗ ಗೋಕರುಗಳಿಗೂ ಬದಿಯಲ್ಲಿರ್ತಕ್ಕಂಥವ್ರಿಗೂ ಒಂದು ಭಾಗವನ್ನು ಕೊಟ್ಟು ತಾನು ನಾಲ್ಕನೇ ಭಾಗವನ್ನು ಮಾತ್ರ ಪುಂಜಿಸ್ತಾನೆ. ಆದ್ದರಿಂದ ಓ ರಾಜ, ನೀನು ಯಾವ ಪ್ರತಿಫಲವನ್ನು ಬಯಸದೆ ಮಹಾದಾನಗಳನ್ನು ಮಾಡ್ತಕ್ಕಂಥದ್ದವನಾಗು, ಇದು ನಿನಗೆ ಶ್ರೇಯಸ್ಕರವಾಗುವುದು ಅಂತ ಹೇಳಿ ಉಪದೇಶ ಕೊಟ್ಟು ಹೊರಟೋಗ್ತಾನೆ. ಆದರೆ ವಿವೇಕ ಶೂನ್ಯನಾದ ರಾಜ ಮಹರ್ಷಿಯ ಮಾತುಗಳನ್ನು ಅಲಕ್ಷಿಸಿಬಿಡ್ತಾನೆ. ಧ್ಯಾನ ಯೋಗದಲ್ಲಿ ನಿರತನಾದವನಿಗೆ ಇತರ ದಾನ ಧರ್ಮಗಳ ಅಗತ್ಯವೇ ಇಲ್ಲ, ಅದು ದೃಢವಾಗಿ ನಂಬಿದ್ದ ಅವನು. ಕಾಲಕ್ರಮದಲ್ಲಿ ಏನಾಗುತ್ತೆ, ಪತ್ನಿ ಸಮೇತನಾಗಿ ಮೇರು ಪರ್ವತದ ತಪ್ಪಲಿನಲ್ಲಿ ತೊರೆಯ ಬಳಿಯಲ್ಲಿ ಕೂತ್ಕೊಂಡು ಧ್ಯಾನಯೋಗದಲ್ಲಿ ನಿರತನಾಗಿ ದೇಹತ್ಯಾಗ ಮಾಡ್ತಾನೆ. ಧ್ಯಾನಯೋಗ ಫಲದಿಂದ ವೈಕುಂಠ ದರ್ಶನವಾಗುತ್ತೆ. ಶ್ರೀಹರಿ ದರ್ಶನ ಭಾಗ್ಯ ಮಾತ್ರ ಲಭ್ಯವಾಗಲಿಲ್ಲ, ಅಲ್ಲಿ ಅವನಿಗೆ ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಬಹಳ ಬಾಧೆಗೆ ಗುರಿಯಾಗ್ತಾನೆ. ಅಶಾಂತಿಯಿಂದ ಬಳಲ್ತಾನೆ. ಪರಿತಪಿಸಿರ್ತಕ್ಕಂಥವರಿಬ್ಬರು ಮುಚ್ಚಿರಂತೆ ಅಲ್ದಾಡ್ತಾ ವೈಕುಂಠ ಅಗ್ರಿಯನ್ನು ಬಿಟ್ಟು ಬರ್ತಾರೆ. ಅಲ್ದಾಡ್ತಿರ್ಬೇಕಾದ್ರೆ ವಾಮದೇವ ಮಹರ್ಷಿಯ ಆಶ್ರಮ ಕಾಣಿಸುತ್ತೆ. ಆಶ್ರಮದ ಸೊಗಸು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡ್ತಾನೆ ಸುಬಾಹು ಏನಾಗುತ್ತೆ, ಆ ಮುನಿಯ ಚರಣಗಳಲ್ಲಿ ಬಿದ್ದು ತನ್ನ ದುಸ್ಥಿತಿಯನ್ನು ಹೇಳಿದಾಗ ದಿವ್ಯ ದೃಷ್ಟಿಯಿಂದ ನೋಡಿದ ವಾಮದೇವ, ಹಂಗೆ ರಾಜ ಏನು ಇದು ಅವನ ಕತೆ ಯಾಕೆ ಹೀಗಾಯಿತು ಅಂತ ಗೊತ್ತಾಗುತ್ತೆ. ಆಗ ಅವನು ಹೇಳ್ತಾನೆ, ರಾಜ, ನೀ ಮಾಡಿದ ಪಾಪದ ಫಲದಿಂದಾಗಿ ನನಗೆ ತಕ್ಕ ಫಲವೇ ಪ್ರಾಪ್ತಿಯಾಗಿದೆ. ಮನಸ್ಸಿನಲ್ಲಿ ಪರಮೇಶ್ವರನ ಧ್ಯಾನವನ್ನೇ ಮಾಡ್ತಿದ್ದೆ,
ಆದರೆ ಅವನಿಗೆ ಒಂದು ಹಣ್ಣನ್ನಾದರೂ ನಿವೇದನೆ ಮಾಡ್ತಾ ಇರಲಿಲ್ಲ. ದಶಮಿಯ ತಿಥಿಗಳಲ್ಲಿ ಏಕಭುಕ್ತ ಮಾಡಿ ಏಕಾದಶಿ ದಿನ ಉಪವಾಸಗಳನ್ನು ಆಚರಿಸ್ತಿದ್ದೆ. ಆದರೆ ದ್ವಾದಶ ದಿನದಿಂದ ಒಬ್ಬ ಬ್ರಾಹ್ಮಣನಿಗೆ ಒಂದು ಮುಷ್ಟಿ ಅನ್ನವನ್ನಾದರೂ ನೀಡಿ ಪುಣ್ಯಗಳಿಸಿದ್ದೀಯಾ? ಅನ್ನವು ಅಮೃತ ಸ್ವರೂಪ. ಅಂತಹ ಅಮೃತ ಸ್ವರೂಪವಾದ ಅನ್ನವನ್ನು ಬ್ರಾಹ್ಮಣನ ಹಸ್ತದಲ್ಲಿ ಒಂದು ತುತ್ತನ್ನಾದರೂ ಕೊಟ್ಟಿದ್ದೀಯಾ ನೀನು? ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಅನ್ನವನ್ನು ಬ್ರಾಹ್ಮಣರ ಕೈಲಿಟ್ಟ ಮಾತ್ರದಿಂದಲೇ ದೇವತೆಗಳು ಹಾಗೂ ಪಿತೃಗಳು ಸಂತೃಪ್ತಿ ಹೊಂದುತ್ತಾರೆ. ಅವರ ಭುಕ್ತಶೇಷವನ್ನು ಭುಂಜಿಸಿದ ಮಾತ್ರದಿಂದಲೇ ಪುಣ್ಯಲೋಕ ಗಳಿಸ್ತಾರೆ. ಹಾಗೂ ಅಲ್ಲಿ ಸೇರಿದವರ್ತಕ್ಕಂಥವರಿಗೆ ಹಸಿವು ಬಾಯಾರಿಕೆಗಳೂ ಇರೋದಿಲ್ಲ. ಬ್ರಹ್ಮಾನಂದವೆಂಬ ಬೆಲೆ ಕಟ್ಟಲಾಗದಂತಹ ಫಲವನ್ನು ಅನುಭವಿಸ್ತಕ್ಕಂಥ ಇಚ್ಛೆಯುಳ್ಳವರು ಬ್ರಾಹ್ಮಣರು ಅಂತಕ್ಕಂತಹ ಹಸನಾದ ಭೂಮಿಯಲ್ಲಿ ದಾನವೆಂಬ ಬಿತ್ತನೆಗಳನ್ನು ಬಿತ್ತಲೇಬೇಕು. ಅರ್ಥವಾಯ್ತಾ? ಕೆಟ್ಟ ಕಾರ್ಯಗಳನ್ನು ಮಾಡತಕ್ಕಂಥವನು ಸುಖವನ್ನು ಅನುಭವಿಸೋಕ್ಕಾಗೋದಿಲ್ಲ. ಅಂತೆ ಸುಕರ್ಮಗಳನ್ನು ಮಾಡಿದವನಿಗೆ ವಿಪತ್ತುಗಳು ಸಂಭವಿಸೋದಿಲ್ಲ. ನಿಂಬೆಯ ಸಸಿಯನ್ನು ನೆಟ್ಟವನಿಗೆ ಮಾವಿನ ಹಣ್ಣನ್ನು ಪಡೆಯಲು ಸಾಧ್ಯವೇ? ಅಂತೆಯೇ ಮಾವಿನ ಸಸಿಯನ್ನು ಹಾಕಿ ನಿಂಬೆ ಫಲವನ್ನು ಪಡೆಯುವ ಸಾಧ್ಯವೇ? ರಾಜ, ದಾನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯವಾದ ಧರ್ಮವೇ. ಆದರೂ ಪಾತ್ರ ವಿಚಕ್ಷಣೆಯಿಂದ ದಾನ ಮಾಡಬೇಕು. ಸತ್ಪಾತ್ರಕ್ಕೆ ದಾನ ಮಾಡಬೇಕು. ಫಲವತ್ತಾದ ನೆಲದಲ್ಲಿ ಬೀಜ ಬಿತ್ತಿದರೆ ಅದರಿಂದ ಫಲಿತವೂ ಸಹ ಅತಿಶಯವಾಗಿ ಲಭ್ಯವಾಗುತ್ತೆ ಅಲ್ಲವೇ? ನೀನು ಪಂಚಭಕ್ಷಗಳನ್ನು ಕೂಡಿದ ಸುಗ್ರಾಸವಾಗಿರ್ತಕ್ಕಂಥ ಭೋಜನ ಮಾಡ್ತಿದ್ರು ಕೂಡ ಹಸುವಿನಿಂದ ಕಂಗಾಲಾದ ಓರ್ವ ಬಡಬ್ರಾಹ್ಮಣನಿಗೆ ಒಂದು ಹಿಡಿ ಅಕ್ಕಿಯನ್ನು ಕೊಡಲಿಲ್ಲ, ಅನ್ನನೂ ಕೊಡಲಿಲ್ಲ. ನೀನು ಸಿರು ಸಂಪತ್ತುಗಳಲ್ಲಿ ಓಡಾಡ್ತಿದ್ರು, ಧರ್ಮಗಳನ್ನು ಮಾಡಲಿಲ್ಲ. ಜೈಮಿನಿ ಮುಂತಾದ ಮಹಾತ್ಮನ ಸಾಂಗತ್ಯ ನಿನಗೆ ಲಭ್ಯವಾಗಿತ್ತು. ಅವರಿಂದ ನಿನಗೆ ಸದುಪದೇಶಗಳು ಸಿಕ್ಕಿದ್ವು. ಅವರ ಮಾತನ್ನೂ ನೀನು ಕೇಳಲಿಲ್ಲ. ಅದಕ್ಕೆ ಇಂಥ ದುರವಸ್ಥೆ ನಿನಗಾಯಿತು ರಾಜ. ದೇವತೆಗಳು, ಪಿತೃಗಳು, ಬ್ರಾಹ್ಮಣರವರೆಲ್ಲರೂ ಕ್ಷೇತ್ರ ಸ್ವರೂಪವಾಗಿರ್ತಕ್ಕಂಥವ್ರು. ಮಾನವರು ಮಾಡಿದ ದಾನ ಧರ್ಮಗಳಿಗೆ ಅನುಗುಣವಾಗಿ ಆಯಾ ಕಾಲಕ್ಕೆ ತಕ್ಕಂಥ ಯೋಗ್ಯ ರೀತಿಯಲ್ಲಿ ಫಲವನ್ನು ಕೊಡ್ತಾರೆ. ಮಾಡಿದ್ದುಣ್ಣು ಮಹಾರಾಯ, ಅಜ್ಞಾನ ಅಪರಾಧವನ್ನೇ ನೀನೀಗ ಅನುಭವಿಸ್ತಾ ಇದ್ದೀನಿ ಮಾಡಿದ್ದಕ್ಕೆ ಅಂತ ಹೇಳ್ತಾನೆ. ಮಹರ್ಷಿಯ ಮಾತುಗಳನ್ನು ಕೇಳಿ ಸುಬಾಹು ಭಯ ಉಂಟಾಗುತ್ತೆ. ಮಹಾತ್ಮ ಕೈವಲ್ಯ ಪ್ರಾಪ್ತಿ ಲಭ್ಯವಾಗೋ ತನಕ ಪುಣ್ಯದಾನಗಳನ್ನು ಮಾಡೋದು ಹೇಗೆ ಅಂತ ತಿಳಿಸು ಅಂತ ಕೇಳ್ತಾನೆ. ಜೈಮಿನಿ ಮಹರ್ಷಿ ತಿಳಿಸಿರ್ತಕ್ಕಂಥ ಮುಖ್ಯವಾದ 8 ದಾನಗಳು ನನಗೆ ಗೊತ್ತು, ಆದರೆ ಯಾವುದನ್ನೂ ನಾನು ಮಾಡಲಿಲ್ಲ. ಆ ಕಾರಣದಿಂದ ನಾನು ಈ ರೀತಿ ಪರಿತಪಿಸ್ತಾ ಇದ್ದೀನಿ. ಈಗ ನನಗೆ ಯಾವುದಾದ್ರೂ ಪ್ರಾಯಶ್ಚಿತ ಮಾರ್ಗವನ್ನು ಸೂಚಿಸು ಅಂತ ಕೇಳಿದಾಗ ವಾಮದೇವ ಮಹರ್ಷಿ ಯೋಗ ದೃಷ್ಟಿಯಿಂದ ವೀಕ್ಷಿಸಿ ಹೇಳ್ತಾನೆ, ರಾಜೇಂದ್ರ, ನೀನು ನಿನ್ನ ಹೆಂಡತಿ ಭೂಲೋಕದಲ್ಲಿ ಧ್ಯಾನಸ್ಥಿತರಾಗಿ ದೇಹತ್ಯಾಗ ಮಾಡಿರುವಿರಿ. ನೀವು ಯಾವ ಸ್ಥಳದಲ್ಲಿ ಶರೀರವನ್ನು ಬಿಟ್ಟಿರುವಿರೋ ಅವು ಇಂದಿಗೂ ಅದೇ ಪ್ರದೇಶದಲ್ಲಿ ಶಿಥಿಲವಾಗದೆ ಭದ್ರವಾಗಿದೆ. ನೀವು ನಿಮ್ಮ ಕರ್ಮಫಲ ಮುಗಿಯುವವರೆಗೂ ನಿಮ್ಮ ಶವ ಕಿತ್ತು ತಿನ್ನುತ್ತಾ ಕಾಲ ಕಳೆಯಿರಿ. ಕಾಲಕ್ರಮದಲ್ಲಿ ಶುಕರಾಜ ಎಂಬ ಮಹಾತ್ಮನಿಂದ ಶ್ರೀ ವಾಸುದೇವ ಸ್ತೋತ್ರ ಬೋಧಿಸಲ್ಪಡುತ್ತೆ. ಆಗ ನಿಮಗೆ ಈತಿವಾದಿಗಳೆಲ್ಲ ತೊಲಗಿ ಪರಂಧಾಮನ ದರ್ಶನವೂ ಒದಗಿ ಬರುತ್ತೆ. ಹೋಗಿ ಸದ್ಗತಿಯನ್ನು ಗಳಿಸಿ ಅಂತ ಹೇಳಿ ಮಹರ್ಷಿ ಅದೃಶ್ಯನಾಗ್ತಾನೆ. ಸರಿ, ಗತ್ಯಂತರವೇ ಇಲ್ಲ. ಸುಬಾಹು ದಂಪತಿಗಳು ಪ್ರತಿನಿತ್ಯವೂ ಗಗನ ಮಾರ್ಗದಲ್ಲಿ ಆ ಮೇರು ಪರ್ವತಕ್ಕೆ ಹೋಗಿ ತಮ್ಮ ಶವಗಳನ್ನು ತಾವೇ ಕಿತ್ತು ತಿಂತಾ ಇರ್ತಾರೆ. ಅವರು ತಿಂತಿದ್ದ ಸಮಯಕ್ಕೆ ಸರಿಯಾಗಿ ಶ್ರದ್ಧೆ, ಪ್ರಜ್ಞೆ, ಸ್ತ್ರೀ ರೂಪ ಧರಿಸಿ ಬಂದು, ರಾಜ, ನಮ್ಮನ್ನು ದೂರ ತಿಳಿದ ಕಾರಣ ನಿಮಗೆ ಇಂತಹ ದುರವಸ್ಥೆ ಪ್ರಾಪ್ತವಾಗಿದೆ ನೋಡಿ ಅಂತ ಅಣುಕಿಸ್ತಾ ನಗ್ತಿರ್ತಾರೆ. ನಂತರ ಹಸಿವು, ನೀರಡಿಕೆ ಇವು ಸ್ತ್ರೀ ರೂಪಗಳನ್ನು ಧರಿಸಿ ಬಂದು ನಮಗಿನ್ನೂ ಕೊಡಿ, ಇನ್ನೂ ಹೆಚ್ಚಾಗಿ ಕೊಡ್ರಿ ಅಂತ ಕಿರಿಚುತ್ತಿರ್ತವೆ. ಈ ರೀತಿಯಾಗಿ ಈ ದಂಪತಿಗಳು ಶವಗಳನ್ನು ಭಕ್ಷಿಸೋದು, ಪ್ರಜ್ಞಾಶ್ರದ್ಧೆಗಳು ಹಸಿವು ತೃಷೆಗಳ ರೂಪ ತಳೆದು ಬಂದು ಪೀಡಿಸೋದು, ಹೀಗೆ ನಡೀತೋ ಪರಿಪಾಟಿ ಆಗ್ತಿರುತ್ತೆ. ಕೆಲವು ಸಮಯ ಆದಮೇಲೆ ವಾಮದೇವ ಮಹರ್ಷಿಗೆ ಇವರಲ್ಲಿ ಅನುಕಂಪ ಉಂಟಾಗುತ್ತೆ. ಅವರಿಬ್ಬರನ್ನು ಅನುಗ್ರಹಿಸಿ ಸಂಕಲ್ಪಿಸಿ ಕುಂಚಲನೆಂಬ ವೃದ್ಧ ಶುಕರಾಜನಿಗೆ ವಾಸುದೇವ ಸ್ತೋತ್ರ ಅಂತಕ್ಕಂಥ ಮಂತ್ರವನ್ನು ಉಪದೇಶಿಸ್ತಾನೆ. ಶುಕನ ಮಗನಾದ ವಿಜ್ವಲ, ಅವನಿಗೂ ಈ ಮಂತ್ರ ಲಭ್ಯವಾಗುತ್ತೆ. ಒಂದು ದಿನ ಶವಭಕ್ಷಣ ಮಾಡಲಿಕ್ಕೆ ಅಂತ ಕೂತಿದ್ದಾಗ ರಾಜನಿಗೆ ವಿಜ್ವಲ ಈ ಪುಣ್ಯತಮವಾಗಿರ್ತಕ್ಕಂಥ ವಾಸುದೇವ ಸ್ತೋತ್ರವನ್ನು ಕೇಳಿಸುವ ಹಾಗೆ ಹಾಡು ಹೇಳ್ತಾನೆ, ಜೋರಾಗಿ ಹೇಳ್ತಾನೆ. ಈ ವಾಸುದೇವ ಸ್ತೋತ್ರವನ್ನು ಹೇಳ್ತಾನೆ. ಈ ವಾಸುದೇವ ಸ್ತೋತ್ರವನ್ನು ಕರ್ಣಾನಂದಕರವಾಗಿ ಕೇಳಿದ ಆ ಪುಣ್ಯ ದಂಪತಿಗಳು ಕಲ್ಮಶ ಮುಕ್ತರಾಗ್ತಾರೆ. ಭಕ್ತಿ ಪ್ರಪತ್ತಿಗಳಿಂದ ವೈಕುಂಠಧಾಮವನ್ನು ಸೇರ್ತಾರೆ. ಒಡನೆ ಮಹಾವಿಷ್ಣು ಗರುಡ ವಾಹನನಾಗಿ ಶ್ರೀ ಮಹಾಲಕ್ಷ್ಮಿ ಸಮೇತ ಶಂಖ ಚಕ್ರ ಗದಾಧಾರಿಯಾಗಿ ಪ್ರತ್ಯಕ್ಷನಾಗ್ತಾನೆ. ವ್ಯಾಸ, ವಸಿಷ್ಠ, ಗರ್ಗ, ಪರಾಶರ, ಕಾಶ್ಯಪ, ನಾರದ, ವಾಲ್ಮೀಕಿ, ಜಾಬಾಲಿ ಮೊದಲಾದ ಶ್ರೇಷ್ಠ ಋಷಿಗಳಿಂದ ಸ್ತೋತ್ರಿಸಲ್ಪಡ್ತಿರ್ತಾರೆ. ಬ್ರಹ್ಮೇಂದ್ರ ರುದ್ರರಿಂದಲೂ ಸುರಸಿದ್ಧ ಸಾಧ್ಯಗಂಧರಿಂದಲೂ ಚಿಕಿನ್ನರ ನಾಗಗರುಡರಿಂದಲೂ ಕೀರ್ತಿಸಲ್ಪಡ್ತಿರ್ತಾರೆ. ಶ್ರೀ ಮಹಾವಿಷ್ಣುವಿನ ಈ ವೈಭವವನ್ನು ಕಣ್ತುಂಬ ನೋಡಿದ ದಂಪತಿಗಳು ಧನ್ಯತೆಯನ್ನು ಹೊಂದ್ತಾರೆ. ಶ್ರೀಮನ್ನಾರಾಯಣ ಅವರನ್ನು ಅನುಗ್ರಹದಿಂದ ವೀಕ್ಷಿಸಿ ತನ್ನೊಡನೆ ಶ್ರೀ ಕೈವಲ್ಯವೆಂಬ ಪರಮಪದಕ್ಕೆ ಕರೆದೊಯ್ತಾನೆ. ಹೀಗೆ ವಾಮದೇವ ಮಹರ್ಷಿಯು ಭಕ್ತಿಯುಳ್ಳವರಿಗೆ ಪಾವನಗೊಳಿಸುವ ಉಪಾಯಗಳನ್ನು ತಿಳಿಸ್ತಾ ಅವರನ್ನು ಉದ್ಧಾರ ಮಾಡ್ತಾ ಇರ್ತಾನೆ ವಾಮದೇವ. ಭಕ್ತ ಜನರ ಪಾಲಿಗೆ ಕಲ್ಪದ್ರುಮವಾಗಿ ವಿರಾಜಿಸಿರ್ತಕ್ಕಂತಹ
ಈ ಮಹರ್ಷಿ ಇದಾರಲ್ಲ ಅವ್ರಿಗೆ ನಮೋ ನಮಃ. ಧನ್ಯವಾದಗಳು.